Hello, good morning everyone. Today we are going to discuss about AWS Cloud Technology. ಅದರಲ್ಲಿ ನಾವು ಇವತ್ತು VPC ಅಂದರೆ ಏನು ಅಂತ ನೋಡೋಣ. VPC ಒಳಗಡೆ ಏನೇನು ಬರುತ್ತೆ, ರಿಸೋರ್ಸಸ್ ಅಂತ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ನಾನು ನಿಮಗೆ VPC ಬಗ್ಗೆ ಹೇಳ್ತೀನಿ. Okay. ಓಕೆ, ಸೊ ಇದೊಂದು ಹಾಸ್ಪಿಟಲ್ ಅಂತ ಅನ್ಕೊಳ್ಳಿ, ಹೇಳ್ತೀನಿ, ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಇದೊಂದು ಹಾಸ್ಪಿಟಲ್ ಅಂತ ಅನ್ಕೊಳ್ಳಿ. ಈ ಹಾಸ್ಪಿಟಲ್ ಒಳಗಡೆ ಇದಕ್ಕೆ ನಾವು ಕಾಂಪೌಂಡ್ ಅಂತ ಕರಿತೀವಿ. ಇದೊಂದು ಹಾಸ್ಪಿಟಲ್ ಆದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕಾಂಪೌಂಡ್ ಅಂತ ಕರಿತೀವಿ. ಯಾವುದೇ ಒಬ್ಬ ಡಾಕ್ಟರ್ ಅಥವಾ ಪೇಷಂಟ್ ಈ ಹಾಸ್ಪಿಟಲ್ ಒಳಗಡೆ ಬರಬೇಕು ಅಂತ ಅವನೇನ್ ಮಾಡ್ಬೇಕು ಅಂತಂದ್ರೆ ಕಾಂಪೌಂಡ್ ಹತ್ರ ಬರಕ್ಕಾಗಲ್ಲ, ಕರೆಕ್ಟಾ? ಸೊ ಈ ಗೇಟ್ ಇದನ್ನು ಗೇಟ್ ಅಂತ ಅನ್ಕೊಳ್ಳೋಣ. ಈ ಗೇಟ್ ಮೂಲಕನೇ ಅವನು ಹಾಸ್ಪಿಟಲ್ ಒಳಗಡೆ ಬರಬೇಕು, ಕರೆಕ್ಟಾ? ಕಾಂಪೌಂಡ್ ಬರಕ್ಕಾಗಲ್ಲ, ಸೊ ಗೇಟ್ ಮೂಲಕನೇ ಅವನು ಹಾಸ್ಪಿಟಲ್ ಒಳಗಡೆ ಬರಬೇಕು.
ಸೊ ಈಗ ಎಕ್ಸಾಂಪಲ್ ಫ್ರೆಶರ್ ಡಾಕ್ಟರ್ ಅಂತ ತಗೊಂಡಿದ್ದೀನಿ. ಡಾಕ್ಟರ್ ಬರ್ತಾನೆ, ಗೇಟ್ ಹತ್ರ ಬರ್ತಾನೆ, ಗೇಟ್ ವಾಚ್ಮ್ಯಾನ್ಗೆ ತೋರಿಸ್ತಾನೆ, ನೋಡಪ್ಪ ನಾನು ಈ ಹಾಸ್ಪಿಟಲ್ಗೆ ಫ್ರೆಶರು, ನಂದಿದ ID ಕಾರ್ಡು ಒಳಗ್ಬಿಡು ಅಂತ ಹೇಳ್ತಾನೆ. ವಾಚ್ಮ್ಯಾನ್ ಏನು ಮಾಡ್ತಾನೆ, ID ಕಾರ್ಡ್ ಚೆಕ್ ಮಾಡ್ತಾನೆ, ಒಳಗೆ ಬಿಡ್ತಾನೆ. ಆಯ್ತಪ್ಪ ನೀನು ಒಳಗೆ ಅಂತ ಅಂದು ಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಸೀದಾ ಇಲ್ಲೊಂದು ಬೋರ್ಡ್ ಇರುತ್ತೆ. ಈಗ ಸ್ಕೂಲ್ ಯಾವ ಥರ ನೋಟಿಸ್ ಬೋರ್ಡ್ ಇರುತ್ತೋ ಅದೇ ಥರ ಹಾಸ್ಪಿಟಲ್ ಕೂಡ ಒಂದು ನೋಟಿಸ್ ಬೋರ್ಡ್ ಥರ ಇರುತ್ತೆ. ಅಲ್ಲಿ ಬಂದು ಚೆಕ್ ಮಾಡ್ತಾನೆ, ಯಾವ್ದ್ಯಾವ್ದು ವಾರ್ಡನ್ನಲ್ಲಿ ಅಂದರೆ ಯಾವ್ದ್ಯಾವ್ದು ವಾರ್ಡಲ್ಲಿ, ಈಗ ಫಸ್ಟ್ ಫ್ಲೋರಲ್ಲಿ ಯಾವ ವಾರ್ಡ್ ಇದೆ, ಸೆಕೆಂಡ್ ಫ್ಲೋರಲ್ಲಿ ಯಾವ ವಾರ್ಡ್ ಇದೆ, ಥರ್ಡ್ ಫ್ಲೋರಲ್ಲಿ ಯಾವ ವಾರ್ಡ್ ಇದೆ, ಈ ಥರ ಈ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಅವನೇನು ಮಾಡ್ತಾನೆ ಅಂತಂದರೆ, ಫಸ್ಟ್ ಫ್ಲೋರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಫ್ಲೋರಿಗೆ ಹೋಗ್ತಾನೆ. ಓಕೆ, ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕು ಅಂತಂದರೆ ಸೆಕೆಂಡ್ ಫ್ಲೋರಿಗೆ ಹೋಗ್ತಾನೆ. ಓಕೆ, ಥರ್ಡ್ ಫ್ಲೋರಿಗೆ ಹೋಗ್ಬೇಕು ಅಂತಂದರೆ ಥರ್ಡ್ ಫ್ಲೋರಿಗೆ ಹೋಗ್ತಾನೆ, ಬೇಸ್ಡ್ ಆನ್ ಹಿಸ್ ರಿಕ್ವೈರ್ಮೆಂಟ್. ಅವನಿಗೆ ಯಾವ ಫ್ಲೋರಿಗೆ ಹೋಗ್ಬೇಕು ಅನ್ನೋದನ್ನ ಚೆಕ್ ಮಾಡಿಕೊಂಡು ಆ ಫ್ಲೋರ್ಗೆ ಹೋಗ್ತಾನೆ. ಇದು ಅರ್ಥ ಆಯ್ತಾ? ಒಬ್ಬ ಡಾಕ್ಟರ್ ಇರ್ತಾನೆ, ಈ ಡಾಕ್ಟ್ರು ಓಕೆ ಓಕೆ ಈ ಡಾಕ್ಟ್ರು ಒಂದು ಹಾಸ್ಪಿಟಲ್ ಒಳಗಡೆ ಹೋಗ್ಬೇಕು ಅಂತಂದರೆ ಕಾಂಪೌಂಡ್ ಆಗಿ ಒಳಗಡೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಅವನು ಇದು ಮಾಡ್ತಾನೆ ಅಂದರೆ ಗೇಟ್ ಮೂಲಕ ಬಂದು ಇಲ್ಲೊಂದು ಬೋರ್ಡ್ ಇರುತ್ತೆ, ಆ ಬೋರ್ಡಲ್ಲಿ ಚೆಕ್ ಮಾಡ್ತಾನೆ. ಯಾವ ಕಡೆ ಹೋಗೋ ರೂಟ್ ಎಲ್ಲ ಮ್ಯಾಪ್ ಎಲ್ಲ ಇದರಲ್ಲಿ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಬೇಸ್ಡ್ ಆನ್ ದ್ಯಾಟ್ ಹಿ ವಿಲ್ ಗೋ ಫಾರ್ ಯಾವುದು ಫ್ಲೋರ್ಗೆ ಹೋಗ್ಬೇಕೋ ಆ ಫ್ಲೋರ್ಗೆ ಅವನು ಹೋಗ್ತಾನೆ. ಇದು ಅರ್ಥ ಆಯ್ತಾ ಎಲ್ರಿಗೂ? ಈಗ ಮೇನ್ ಕಾನ್ಸೆಪ್ಟಿಗೆ ಬರೋಣ. AWS ಅಲ್ಲಿ ಕಾಂಪೌಂಡ್ ಯಾವುದಪ್ಪ ಅಂತಂದರೆ VPC. ಗೇಟ್ ಯಾವುದಪ್ಪ ಅಂತಂದರೆ IGW. ಓಕೆ, ನೋಟಿಸ್ ಬೋರ್ಡ್ ಯಾವುದಪ್ಪ ಅಂತಂದರೆ ರೌಟಿಂಗ್ ಟೇಬಲ್. ವಾರ್ಡ್ಗಳು ಯಾವುದಪ್ಪ ಅಂತಂದರೆ ಸಬ್ನೆಟ್. ಈ ಥರ 3-4 ಸಬ್ನೆಟ್ ಇರುತ್ತೆ. ಸೊ ಇವುಗಳಿಗೆ ಏನಂತೀವಿ ಅಂತಂದರೆ ನಾವು ವಾರ್ಡ್ ಅಂತ ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ. ಸೊ ಈಗ VPC ಅಂದರೆ VPC ಅಂತಂದ್ರೆ ಏನಪ್ಪ ಅಂತಂದರೆ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಓಕೆ, VPC ಅಂದರೆ ಏನು ಅಂತಂದರೆ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಸೊ ಈ VPCನ ನಾವೇನು ಮಾಡ್ತೀವಿ ಅಂತಂದರೆ ಒಂದು ನೆಟ್ವರ್ಕ್ ಆಗಿ ಪಬ್ಲಿಕ್ ಕ್ಲೌಡ್ ಆಗಿರ್ತಕ್ಕಂಥ AWS ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ಇದರದ್ದೇ ಆದ ಒಂದು ರೇಂಜ್ ಆಫ್ IP ಅಡ್ರೆಸ್ ಇರುತ್ತೆ. ಓಕೆ, ಈ ರೇಂಜ್ ಆಫ್ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು VPC ಏನು ಮಾಡುತ್ತೆ ಅಂತಂದರೆ ಸಬ್ನೆಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ವಿ ಕ್ಯಾನ್ ಕ್ರಿಯೇಟ್ ಸಬ್ನೆಟ್ ಆ್ಯಂಡ್ ವಿ ಕ್ಯಾನ್ ಕಾನ್ಫಿಗರ್ ರೌಟಿಂಗ್ ಟೇಬಲ್. ಗೊತ್ತಾಯಿತು? VPC ಅಂದರೆ ಇಷ್ಟೇ. ಕ್ವೆಶನ್ ಯಾವ ಥರ ಕೇಳ್ತಾರೆ ಅಂತಂದರೆ ವಾಟ್ ಈಸ್ VPC ಆ್ಯಂಡ್ ವಾಟ್ ಈಸ್ ದಿ ಯೂಸ್ ಆಫ್ VPC ಅಂತ ಕೇಳ್ತಾರೆ. ಸೊ ನೀವೇನು ಹೇಳಬೇಕು, VPC ಅಂತ ಅಂದರೆ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಸೊ ವಿ ಕ್ಯಾನ್ ಕ್ರಿಯೇಟ್ ದಿಸ್ ವರ್ಚುವಲ್ ಪ್ರೈವೇಟ್ ಕ್ಲೌಡ್ ವಿದಿನ್ ಅ public cloud in the sense AWS. So it has a range of IP address. Okay, using these range of IP address we can create a public subnets and we can configure routing table. ಆಯ್ತಾ? ಸೊ ಪ್ರಾಕ್ಟಿಕಲಿ ಬರೋಣ, ಹೆಂಗೆ ಯಾವ ಥರ ಕ್ರಿಯೇಟ್ ಮಾಡೋದು ಹೇಳ್ತೀನಿ. ಸೊ ಇದು ನೀವು ಲಾಗಿನ್ ಆದಾಗ AWS ಅಕೌಂಟ್ನ ಈ ಥರ ಬರುತ್ತೆ. ಸೊ ಅದರಲ್ಲಿ ನಾವು VPC ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ.
So you need to give create VPC. ಇದೊಂದು ಪಬ್ಲಿಕ್ ಕ್ಲೌಡ್, ಅದರಲ್ಲಿ ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, VPC ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಮೈ VPC. ಸೊ ನಾನು ಏನು ಹೇಳಿದೆ ಅವಾಗಲೇ, ಈ VPCಗೆ ಏನಿರುತ್ತೆ ಅಂತಂದರೆ ಅದ್ರದ್ದೇ ಒಂದು ರೇಂಜ್ ಇರುತ್ತೆ. ಆ ರೇಂಜನ್ನು ನಾನು ಮೆನ್ಷನ್ ಮಾಡಬೇಕು. ಸೊ ನಾನೇನು ಕೊಡ್ತೀನಿ ಅಂತಂದರೆ 10.0.0.0/60. ಸೊ ಇದೇನಪ್ಪ ಅಂತಂದರೆ ಇದೊಂದು IP ಅಡ್ರೆಸ್ಸು. ನೀವು ಸ್ವಲ್ಪ ಬೇಸಿಕ್ ಕಲ್ತಿರ್ಬೇಕಾಗುತ್ತೆ. ನೆಟ್ವರ್ಕಿಂಗ್ ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು, ಇವುಗಳು ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ನೀವು ಈಸಿಯಾಗಿ ಆಟ ಆಡ್ಬೋದು AWS. ಇದೇನು ಎಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಹೇಗೆ ಇದನ್ನು ನಾವು ಯೂಸ್ ಮಾಡ್ತೀವಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ನಾವು ಇಲ್ಲಿ 16 ಅಥವಾ 28 ಮಾತ್ರ ಯೂಸ್ ಮಾಡಬೇಕು. ಸೊ VPC ಅಂದರೆ ಏನು ಅಂತ ಗೊತ್ತಾಯಿತು. ಇದರಲ್ಲಿ ರೇಂಜ್ ಆಫ್ IP ಅಡ್ರೆಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ಬಂದು ನಾವು ಮಾಡ್ತೀವಿ ಅಂತಂದರೆ VPC ಕ್ರಿಯೇಟೆಡ್. ನೋಡಿ, VPC ಅನ್ನೋದು ಕ್ರಿಯೇಟ್ ಆಯಿತು. ಇದ್ರದ್ದು ರೇಂಜ್ ಏನಪ್ಪ ಅಂತಂದರೆ 10.0.0.0/16. ನಾನು ಕ್ಲಾಸ್ A ತಗೊಂಡಿರೋದ್ರಿಂದ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ? VPC ಅನ್ನೋದು ಕ್ರಿಯೇಟ್ ಆಯಿತು. ಅರ್ಥ ಆಯಿತು ಅಂತ ಅನ್ಕೊಂತೀನಿ ಎಲ್ರಿಗೂ. VPC ಅಂದರೆ ಏನಂತ ಗೊತ್ತಾಯಿತು. ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಬೇಕಲ್ಲ ನೀವು ಇಂಟರ್ವ್ಯೂಸಲ್ಲಿ. ಸೊ VPC ಅಂದರೆ ಏನು ಗೊತ್ತಾಯಿತು, ಅದ್ರದ್ದು ಯೂಸ್ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, IGW ಕ್ರಿಯೇಟ್ ಮಾಡ್ತೀವಿ. ವಾಟ್ ಈಸ್ IGW? ಇಂಟರ್ವ್ಯೂ ಕ್ವಶನ್ಸ್. ಸೊ ವಾಟ್ ಈಸ್ IGW ಅಂತ ಕೇಳ್ತೀವಿ. IGW ಅಂದರೆ ಏನಪ್ಪ ಅಂದರೆ ಟು ಕಮ್ಯುನಿಕೇಟ್ ಬಿಟ್ವೀನ್ ಇಂಟರ್ನೆಟ್. ಇದು ಇಂಟರ್ನೆಟ್ ಅಂತಂದರೆ ಇಂಟರ್ನೆಟ್ಟು ಮತ್ತು EC2 ಇನ್ಸ್ಟೆನ್ಸ್ ಕಮ್ಯುನಿಕೇಟ್ ಮಾಡೋಕೆ ನಾವೇನು ಮಾಡ್ತೀವಿ ಅಂತಂದರೆ IGW ಯೂಸ್ ಮಾಡ್ತೀವಿ. ಸೊ IGW ಅಂದರೆ ಏನು? ಇಂಟರ್ನೆಟ್ ಗೇಟ್ವೇ. To communicate with our internet and an EC2 instance, we need IGW. That is called internet gateway. ಓಕೆ, ಈ ಇಂಟರ್ನೆಟ್ ಗೇಟ್ವೇ ಮೂಲಕ ಒಳಗಡೆ ಬರ್ತಾರೆ. ಸೊ ಅಲ್ಲಿ ಹತ್ರ ನಾವು ಗೇಟ್ ಯೂಸ್ ಮಾಡ್ತೀವಿ ಕಾಂಪೌಂಡ್ ಒಳಗಡೆ, ಅಂದರೆ ಒಳಗಡೆ ಆಫೀಸ್ ಒಳಗಡೆ ಬರಬೇಕು. ಯಾವುದೇ ಒಂದು ಇಂಟರ್ನೆಟ್ಟಿಂದ ಏನೇ ಬರಬೇಕು ಅಂತಂದ್ರೂ ಕೂಡ ಅದು IGW ಮೂಲಕನೇ ಬರಬೇಕು. ಇಲ್ಲಿಂದನೂ ಬರೋಕ್ಕಾಗಲ್ಲ, ಇಲ್ಲಿಂದನೂ ಬರೋಕ್ಕಾಗಲ್ಲ, ಇಲ್ಲಿಂದನೂ ಬರೋಕ್ಕಾಗಲ್ಲ. ಸೊ ಏನೇ ಇಂಟರ್ನೆಟ್ಟಿಂದ ಬರ್ತಾ ಇದೆ ಅಂತಂದರೆ ಅದು ಯಾವುದ್ರ ಮೂಲಕ ಬರಬೇಕು ಅಂತಂದರೆ IGW ಮೂಲಕನೇ ಬರಬೇಕು. ಆ IGW ಯಾವುದು ಕನೆಕ್ಟ್ ಆಗಿರಬೇಕು? VPC. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬರಬೇಕು ಅಂದರೆ ಆಫೀಸ್ ಅಂದರೆ ಹಾಸ್ಪಿಟಲ್ಗೆ, ಅವನಿಗೆ ಗೇಟ್ ಮೂಲಕನೇ ಬರಬೇಕು. ಕಾಂಪೌಂಡರ್ ಬರೋಕ್ಕಾಗಲ್ಲ. ರಿಯಾಲಿಟಿ ಪ್ರಕಾರ ಬರ್ಬೋದು, ಬಟ್ ಫ್ಯಾಕ್ಟ್ ಬರೋಕ್ಕಾಗಲ್ಲ. ಸೊ ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಇಂಟರ್ನೆಟ್ಗೆ ಇಂದ ಬರಬೇಕು ಅಂದರೆ IGW ಮೂಲಕನೇ ಬರಬೇಕು. ಸೊ ಕ್ರಿಯೇಟ್ ಮಾಡೋಣ. IGW ಅಂದರೆ ಕ್ವಶನ್, ಅಂದರೆ ಕ್ವಶನ್ ಯಾವ ಥರ ಹೇಳ್ತಾರೆ, ವಾಟ್ ಈಸ್ IGW, ವಾಟ್ ಈಸ್ ದಿ ಯೂಸ್ ಆಫ್ IGW ಅಂತ ಹೇಳ್ತಾರೆ. IGW ಅಂತಂದರೆ ಇಂಟರ್ನೆಟ್ ಗೇಟ್ವೇ. It is attached to a VPC. Okay, whenever the user can communicate between an internet to an EC2 instance, we use IGW. ಬನ್ನಿ ಕ್ರಿಯೇಟ್ ಮಾಡೋಣ. ಇಂಟರ್ನೆಟ್ ಗೇಟ್ವೇ, ಕ್ರಿಯೇಟ್ ಇಂಟರ್ನೆಟ್ ಗೇಟ್ವೇ.
ಸೊ ನಾನು IG1 ಗೇಟ್ ನೋಡಿ, ಇಂಟರ್ನೆಟ್ ಏನಾಗಿದೆ ಅಂತಂದ್ರೆ ಗೇಟ್ವೇ ಕ್ರಿಯೇಟ್ ಆಗಿದೆ. ಇದು ಡಿಟ್ಯಾಚ್ ಮಾಡಲ್ ಇದೆ, ಇನ್ನು ನಾವು ಅಟ್ಯಾಚ್ ಮಾಡಿಲ್ಲ. ಸೊ ಅಟ್ಯಾಚ್ ಮಾಡೋಣ. ಈಗ ಇಲ್ಲಿಂದನೇ ಅಟ್ಯಾಚ್ ಮಾಡ್ಬೋದು, ಅಟ್ಯಾಚ್ ಬಿಸಿ ಅಂತ ಅಂದು, ಅಥವಾ ಇಲ್ಲಿವರೆಗೂ ಕೂಡ ನಾವು ಅಟ್ಯಾಚ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿ, ಆಕ್ಷನ್ ಬನ್ನಿ, ಅಟ್ಯಾಚ್ ಟು VPC. ಯಾವ VPC ಅಟ್ಯಾಚ್ ಮಾಡಬೇಕು? ಡಿಫಾಲ್ಟ್ VPCಗೂ ಮೈ VPC. ಸೊ ನಮ್ಮ VPCಗೆ ನಾವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್. ಈಗ ಇಂಟರ್ನೆಟ್ಗೆ ಬನ್ನಿ, ಏನಿದೆ? ಅಟ್ಯಾಚ್ ಆಯ್ತಾ? ಸೊ IGW ನಾವೀಗ VPCಗೆ, ನನ್ನ VPCಗೆ ಅಟ್ಯಾಚ್ ಮಾಡಿ. ನೆಕ್ಸ್ಟ್, ರೌಟಿಂಗ್ ಟೇಬಲ್ ಅಂದ್ರೆ ಏನು? ವಾಟ್ ಈಸ್ ರೌಟಿಂಗ್ ಟೇಬಲ್? ಸೊ ಇಂಟರ್ವ್ಯೂ ಕ್ವಶನ್ ಏನು ಕೇಳ್ತಾರೆ, ವಾಟ್ ಈಸ್ ರೌಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಸೊ ರೌಟಿಂಗ್ ಟೇಬಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ವಿ ಆಡ್ ಸರ್ಟನ್ ರೂಲ್ಸ್ ಇನ್ಸೈಡ್ ದಿ ರೌಟಿಂಗ್ ಟೇಬಲ್. ಈ ರೌಟಿಂಗ್ ಟೇಬಲ್ ಒಳಗಡೆ ನಾವು ಕೆಲವು ರೂಲ್ಸ್ನ ಆ್ಯಡ್ ಮಾಡ್ತೀವಿ. ಬೇಸ್ಡ್ ಆನ್ ದಟ್ ರೂಲ್ಸ್ ಇಟ್ ವಿಲ್ ಅಲೋ ವೇರ್ ದ ಟ್ರಾಫಿಕ್ ಶುಡ್ ಗೋ. ಈ ಸಬ್ನೆಟ್ಗೆ ಹೋಗ್ಬೇಕು, ಅಥವಾ ಇನ್ನೊಂದು ಸಬ್ನೆಟ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕು, ಇನ್ನೊಂದು ಸಬ್ನೆಟ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕು. ಟ್ರಾಫಿಕ್ ಸಿಗ್ನಲ್ ಯಾವ ಸಬ್ನೆಟ್ಟಿಗೆ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ರೌಟಿಂಗ್ ಟೇಬಲ್. ಸಿಮಿಲರ್ ಲೈಕ್ ಈ ನೋಟಿಸ್ ಬೋರ್ಡ್ ಮೂಲಕನೇ ನಾವು ಯಾವುದು ಫ್ಲೋರ್ಗೆ ಹೋಗ್ಬೇಕಂತ ಚೆಕ್ ಮಾಡ್ತೀವೋ, ಅದೇ ರೀತಿ ಇಲ್ಲಿ ರೌಟಿಂಗ್ ಟೇಬಲ್ ಮೂಲಕ ಯಾವ ಈ ಸಿಚುವೇಶನ್ಸ್ಗೆ ನಮ್ಮ ಟ್ರಾಫಿಕ್ನಲ್ಲಿ ಹೋಗಬೇಕು, ಸಬ್ನೆಟ್ಗೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ರೌಟಿಂಗ್ ಟೇಬಲ್. ಆಯಿತು. ನೆಕ್ಸ್ಟ್ ಏನಂತ ಹೇಳ್ತೀನಿ. ಫಸ್ಟ್ ಈಗ ನಾವು ಏನು ಮಾಡೋಣ, ರೌಟಿಂಗ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಸೊ ಲೈಕ್ ರೌಟಿಂಗ್ ಟೇಬಲ್ ಅಂತ ಕೊಡ್ತೀನಿ. ಸೊ ರೌಟಿಂಗ್ ಟೇಬಲ್ನ ನಾವು ಎಲ್ಲಿ ಕ್ರಿಯೇಟ್ ಮಾಡಬೇಕು? ನಮ್ಮ VPC ಒಳಗಡೆ ಕ್ರಿಯೇಟ್ ಮಾಡಬೇಕು. ಮಾಡೋಣ. ಕ್ರಿಯೇಟೆಡ್ ರೌಟಿಂಗ್ ಟೇಬಲ್. ರೌಟಿಂಗ್ ಟೇಬಲ್ ಕ್ರಿಯೇಟ್ ಆಯಿತು ನನ್ನ VPC ಒಳಗಡೆ. ನೆಕ್ಸ್ಟ್ ಕ್ವಶನ್, ರೌಟಿಂಗ್ ಟೇಬಲ್ ಏನೋ ಕ್ರಿಯೇಟ್ ಆಯಿತು, ಇಲ್ಲಿಂದ ನಾವು ಇಂಟರ್ನೆಟ್ಗೆ ಅಟ್ಯಾಚ್ ಮಾಡಬೇಕಪ್ಪ. ಸೊ ಇಲ್ಲಿಂದ ಸಿಗ್ನಲ್ ಹೋಗ್ಬೇಕು ತಾನೆ, ಯಾವುದ್ರ ಮೂಲಕ ಹೋಗ್ಬೇಕು? ಥ್ರೂ ರೌಟಿಂಗ್ ಟೇಬಲ್. ಅಲ್ಲಿಂದ ಯಾವುದೇ ಸಿಗ್ನಲ್ ಬರಬೇಕು ಅಂದ್ರೆ ಥ್ರೂ ರೌಟಿಂಗ್ ಟೇಬಲ್. ಸೊ ಪಬ್ಲಿಕ್ ಸಬ್ನೆಟ್ಟಿಂದ ಯಾವುದೇ ಒಂದು ಸಿಗ್ನಲ್ಲು ಓಕೆ ಇಂಟರ್ನೆಟ್ಗೆ ಹೋಗ್ತಾ ಇದೆ ಅಂತಂದ್ರೆ ಥ್ರೂ ರೌಟಿಂಗ್ ಟೇಬಲ್, ದಟ್ ಈಸ್ ಕಾಲ್ಡ್ ಪಬ್ಲಿಕ್ ಸಬ್ನೆಟ್ ಅಂತ ಕರಿತೀವಿ. ನಾವು ಪಬ್ಲಿಕ್ ಸಬ್ನೆಟ್ನ IGW ಕನೆಕ್ಟ್ ಮಾಡ್ತೀವಿ ಥ್ರೂ RT ಅಂದರೆ ರೌಟಿಂಗ್ ಟೇಬಲ್. ಅದಕ್ಕೆ ಏನಂತೀವಿ ಅಂತಂದ್ರೆ ಪಬ್ಲಿಕ್ ಸಬ್ನೆಟ್ ಅಸೋಸಿಯೇಷನ್ ಅಂತ ಕರಿತೀವಿ. ಟೆಕ್ಸ್ಟ್ okay. No problem. ಸೊ ಈ ಪಾರ್ಟ್ ಅನ್ನು ನಾವು ಎಂದು ಕರಿತೀವಿ ಅಂತಂದ್ರೆ ಸಬ್ನೆಟ್ ಅಸೋಸಿಯೇಷನ್ ಅಂತ ಕರಿತೀವಿ. ಅಸೋಸಿಯೇಷನ್. ಸಿಮಿಲರ್ಲಿ ನಾವು ಈ ಪಾರ್ಟ್ನ ಏನಂತ ಕರಿತೀವಿ ಅಂತಂದ್ರೆ ರೋಡ್ಸ್ ಅಂತ ಕರಿತೀವಿ. ರೌಟಿಂಗ್ ಟೇಬಲ್ ಇಂದ ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತಲ್ಲ, ಸೊ ಇದಕ್ಕೆ ನಾವು ರೋಡ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಸಬ್ನೆಟ್ ರೌಟಿಂಗ್ ಟೇಬಲ್ಗೆ ಕನೆಕ್ಟ್ ಆಗಿರ್ತಿದ್ರು, IGW ಕನೆಕ್ಟ್ ಆಗಿರ್ತಿದ್ರು, ರೌಟಿಂಗ್ ಟೇಬಲ್ಗೆ ನಾವು ಏನಂತೀವಿ ಅಂತಂದ್ರೆ ಸಬ್ನೆಟ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಈಗ ಹೋಗಿ ನಾವು ಅದನ್ನು
ಕನೆಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪಬ್ಲಿಕ್ ಸಬ್ನೆಟ್ ಅಂದ್ರೆ ಏನಂತ ನೋಡಿ. ಸಬ್ನೆಟ್ ಅಂದ್ರೆ ಏನಪ್ಪ ಅಂತಂದ್ರೆ ಯಾವುದೇ ಒಂದು ನೆಟ್ವರ್ಕ್, ಈ VPC ನೆಟ್ವರ್ಕ್ ಅಲ್ಲಿ ನಾವು ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡ್ತೀವಿ. ದ ನೆಟ್ವರ್ಕ್ ವಿತ್ ಇನ್ ಎ ನೆಟ್ವರ್ಕ್ ಈಸ್ ಕಾಲ್ಡ್ ಸಬ್ನೆಟ್ ಅಂತ ಕರಿತೀವಿ. ಈ ಸಬ್ನೆಟ್ಗೆ ಏನು ಬರುತ್ತೆ ಅಂತಂದ್ರೆ ಒಂದು NEC ಏನಂತ ಹೇಳ್ತೀವಿ, ಅದನ್ನ ಹೇಳ್ತೀನಿ ಏನಂತ ಆಮೇಲೆ. ಸೊ ಈ ಸಬ್ನೆಟ್ ಒಳಗಡೆ ನಾವು ಏನು ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಈ EC2 ಇನ್ಸ್ಟೆನ್ಸ್ ಒಳಗಡೆ ಅಪ್ಲಿಕೇಶನ್ನ ನಾವು ರನ್ ಮಾಡ್ತೀವಿ. ಇಲ್ಲಿ ರೇಂಜ್ ಆಫ್ IP ಅಡ್ರೆಸ್ ಅಂತ ಹೇಳಿದ್ದೆ ತಾನೆ VPCಯಲ್ಲಿ. ಸೊ ಈ ರೇಂಜ್ ಆಫ್ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ನಾವು ಸಬ್ನೆಟ್ನ ಕ್ರಿಯೇಟ್ ಮಾಡ್ತೀವಿ. ಸಿ 10.0.0.0/16 ಇದೆ ತಾನೆ. ಸೊ ನಾನು ಈಗ ಒಂದು ಸಬ್ನೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಕೊಡ್ತೀನಿ ಅಂದರೆ 10.0.1.0/24 ಕೊಡ್ತೀನಿ. 24ನ ಏನಕ್ಕೆ ಕೊಡ್ತೀನಿ? ಅಗೇನ್ ಯು ನೀಡ್ ಟು ಗೋ ಫಾರ್ ಲಾಗ್ IP ಅಡ್ರೆಸ್. ಸಬ್ನೆಟ್ ಮಾಸ್ಕ್ ಅಂತ ಬರ್ತದೆಲ್ಲ ನೋಡ್ಕೋಬೇಕಾಗುತ್ತೆ. ಸೊ 24 ಕೊಟ್ಟಾಗ ಏನಾಗುತ್ತೆ ಎಲ್ಲ ಹೇಳ್ತೀನಿ ಈಗ ನೋಡೋಣ. ಸೊ ಸಬ್ನೆಟ್ ಬರ್ತೀನಿ, ಕ್ರಿಯೇಟ್ ಸಬ್ನೆಟ್. ಅಲ್ಲಿ ನನ್ನ VPC ಒಳಗಡೆ ಗೊತ್ತಾಯ್ತು. ಸೊ ಮೈ ಸಬ್ನೆಟ್, ಸೊ ಅವೈಲಬಿಲಿಟಿ ಝೋನ್ ಅಂತ ಇರುತ್ತೆ. ಅಂದ್ರೆ ಎಲ್ಲಿ ನಾವು ಕ್ರಿಯೇಟ್ ಮಾಡಬೇಕು ಸಬ್ನೆಟ್, ಯಾವ ಝೋನಲ್ಲಿ ಕ್ರಿಯೇಟ್ ಮಾಡಬೇಕು. ಮುಂಬೈಯಲ್ಲಿ ಸೌತ್ A, ಸೌತ್ B, ಸೌತ್ C ಅಂತ ಇರುತ್ತೆ, ಈ ಥರ ಅವೈಲಬಿಲಿಟಿ ಝೋನ್ಸ್. ಸೊ ಅದರಲ್ಲಿ ನಾನು ಸೌತ್ ಎದಲ್ಲಿ ಕ್ರಿಯೇಟ್ ಮಾಡ್ತೀನಿ. ಇದು VPC ರೇಂಜು. ಸೊ ನನ್ನ ಸಬ್ನೆಟ್ಗೆ ನೋಡಿ 10.0.1.0/24 ಕೊಟ್ಟಿ ಅಂತಂದರೆ ತೋರಿಸುತ್ತೆ ಎಷ್ಟು IP ಅಡ್ರೆಸ್ ಬರುತ್ತೆ ನನಗೆ. 256 IP ಅಡ್ರೆಸ್ ಯೂಸ್ ಮಾಡ್ಕೋಬಹುದು. ಎಲ್ಲಿ? ಈ ನನ್ನ ಸಬ್ನೆಟ್ ಒಳಗಡೆ. ನಾನು ಎಷ್ಟು IP ಅಡ್ರೆಸ್ ಯೂಸ್ ಮಾಡ್ಕೋಬಹುದು ಅಂತಂದ್ರೆ 256 IP ಅಡ್ರೆಸ್. ನಿಮಗೆ ಕಡಿಮೆ ಬೇಕು ಅಂತಂದ್ರೆ ಕಡಿಮೆ, ನಿಮಗೆ ಕಡಿಮೆ ಬೇಕು ಅಂದ್ರೆ ಕಡಿಮೆನೂ ಮಾಡ್ಕೋಬಹುದು. ನಾನೀಗ 18 ಅಂತ ಕೊಟ್ಟೆ ಅಂದರೆ 16,000 ಆಗುತ್ತೆ. ನಾನು 28 ಕೊಟ್ಟೆ ಅಂತಂದರೆ 16 ಆಗುತ್ತೆ. 30 ಕೊಟ್ಟರೆ 4 ಬರುತ್ತೆ. 31 ಕೊಟ್ಟರೆ 2 ಬರುತ್ತೆ. 32 ಕೊಟ್ಟರೆ 32 ಬಿಟ್ಟು ಸೊ 1 ಸಿಗುತ್ತೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ, ನಿಮ್ಗೆ ಎಷ್ಟು IP ಅಡ್ರೆಸ್ ಬೇಕೋ ಅಷ್ಟು IP ಅಡ್ರೆಸ್ನ ಕೂಡ ನೀವು ಇಲ್ಲಿ ಕೊಡ್ಕೊಂಡು ಯೂಸ್ ಮಾಡ್ಕೋಬೋದು. ಗೊತ್ತಾಯ್ತಾ? ಕ್ರಿಯೇಟೆಡ್. ಸೊ ಡಯಾಗ್ರಾಮ್ ಪ್ರಕಾರ ನಾವೇನೇನು ಕ್ರಿಯೇಟ್ ಮಾಡಿದ್ವಿ? VPC ಕ್ರಿಯೇಟ್ ಮಾಡಿದ್ವಿ, IGW ಕ್ರಿಯೇಟ್ ಮಾಡಿದ್ವಿ, ರೌಟಿಂಗ್ ಟೇಬಲ್ ಅಂತ ಕ್ರಿಯೇಟ್ ಮಾಡಿದ್ವಿ, ಮತ್ತೆ ಒಂದು ಸಬ್ನೆಟ್ನ ಕ್ರಿಯೇಟ್ ಮಾಡಿದ್ವಿ. ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟೆಲ್ಲರಿಗೂ ಅರ್ಥ ಇದೆನಾ? ಮತ್ತೆ ಏನಾದರೂ ರಿವಿಷನ್ ಮಾಡಬೇಕು ಅನ್ನೋದು ಹೇಳಿ, ರಿವಿಷನ್ ಮಾಡ್ತೀನಿ. ಇದು ಅವಾಗಲೇ ಹೇಳಿದ ನಾನು 3 ಅವೈಲಬಿಲಿಟಿ ಝೋನ್ ಆಗುತ್ತೆ ನಾನು ಈ ಥರ. ಸೊ ಈ 3 ಅವೈಲಬಿಲಿಟಿ ಝೋನಲ್ಲಿ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಂಟರ್ನೆಟ್ಟಿಂದ ಯಾವುದೇ ಒಬ್ಬ IP ಅಡ್ರೆಸ್ ಇಟ್ಕೊಂಡ್ರೆ ಫಸ್ಟ್ IGW ಹತ್ರ ಹೋಗುತ್ತೆ. IGW ನನಗೆ IP ಅಡ್ರೆಸ್ ತೊಗೊಂಡಿದ್ದೀನಿ ಬಿಡ್ ಒಳಗಡೆ. ಸೊ IGW ಒಳಗಡೆ ಬಿಡುತ್ತೆ. ರೌಟಿಂಗ್ ಟೇಬಲ್ ಅಂತ ಚೆಕ್ ಮಾಡ್ತಾರೆ.
ರೌಟಿಂಗ್ ಟೇಬಲ್ ಅಂತ ಚೆಕ್ ಮಾಡಿದ್ಮೇಲೆ ಇದು ಕಳಿಸುತ್ತೆ, ಇಲ್ಲಿ ಕಳಿಸುತ್ತೆ, ಇಲ್ಲಿ ಚೆಕ್ ಮಾಡುತ್ತೆ ಆಯ್ತಾ ಇಲ್ಲ, ನೆಕ್ಸ್ಟ್ ಇಲ್ಲಿ ಕಳಿಸುತ್ತೆ ಚೆಕ್ ಮಾಡುತ್ತೆ ಆಯ್ತಾ ಇಲ್ಲ, ನೆಕ್ಸ್ಟ್ ಇಲ್ಲಿ ಬರುತ್ತೆ ಚೆಕ್ ಮಾಡುತ್ತೆ ಇದನ್ನ ಎಸ್. ಸೊ ಇದು ವರ್ಕ್. ಇದು VPC ಅಂದ್ರೆ ಏನು ಅಂತ ಗೊತ್ತಾಯ್ತು, IGW ಅಂದ್ರೆ ಏನು ಗೊತ್ತಾಯ್ತು, ರೌಟಿಂಗ್ ಟೇಬಲ್ ಅಂದ್ರೆ ಏನು ಗೊತ್ತಾಯ್ತು, ಸಬ್ನೆಟ್ಸ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಇದಕ್ಕೆ ಕನೆಕ್ಟ್ ಮಾಡೋಣ, ಇದಕ್ಕೆ ಸಬ್ನೆಟ್ ಅಸೋಸಿಯೇಷನ್ ಮತ್ತೆ ರೌಟ್ಸ್ ಅಂದ್ರೆ ಏನು ನೋಡಿ ಇಲ್ಲಿದೆ, ಆಡ್ ರೌಟ್ ಅಂತ ಕೊಡಿ, ಬನ್ನಿ IGW. ಇದೇನಪ್ಪ ಅಂತಂದ್ರೆ ಈ ರೌಟಿಂಗ್ ಟೇಬಲ್ ಇಂದ ಈ IGW ಗೆ ಕನೆಕ್ಷನ್, ರೌಟಿಂಗ್ ಟೇಬಲ್ ಟು IGW ಕನೆಕ್ಷನ್ ಏನಂತೀವಿ ಅಂತಂದ್ರೆ ನಾವು ರೋಡ್ಸ್ ಅಂತ ಕರಿತೀವಿ. ಎಲ್ಲ ಟ್ರಾಫಿಕ್ ಲೋ ಮಾಡೋದು 000 ಕೊಟ್ಟು. ಸಿಮಿಲರ್ಲಿ ಸಬ್ನೆಟ್ ಅಸೋಸಿಯೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ರೌಟಿಂಗ್ ಟೇಬಲ್ಗೆ ನಾವು ಸಬ್ನೆಟ್ನ ಅಸೋಸಿಯೇಟ್ ಮಾಡ್ತೀವಿ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸಬ್ನೆಟ್ ಅಸೋಸಿಯೇಷನ್ ಅಂತ ಕರಿತೀವಿ.